ಇನ್ನು ಶಾಸಕ ಸ್ಥಾನ ಉಳಿಸಿಕೊಳ್ಳಲು ವಿನಯ್ ಕುಲಕರ್ಣಿ ಸರ್ಕಸ್ ಮಾಡ್ತಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶ ಪ್ರಶ್ನಿಸಿ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ರೆಡಿಯಾಗಿದ್ದಾರೆ. ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಶಾಸಕ ವಿನಯ್ ಕುಲಕರ್ಣಿ. ಶಾಸಕ ವಿನಯ್ ಕುಲಕರ್ಣಿ ಜೀವಾವಧಿ ಶಿಕ್ಷೆಗೆ ತಡೆ ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ. ಸೋಮವಾರ ಮೇಲ್ಮನವಿ ಅರ್ಜಿ ವಿಚಾರಣೆ ನಡೆಯುವಂತಹ ಸಾಧ್ಯತೆ ಇದೆ. ಶಾಸಕ ವಿನಯ್ ಕುಲಕರ್ಣಿ ಯೋಗೇಶ್ ಗೌಡ ಕೊಲೆ ಕೇಸಲ್ಲಿ ಏನು ಜೀವಾವಧಿ ಶಿಕ್ಷೆ ಆಗಿದೆ, ಈ ಜೀವಾವಧಿ ಶಿಕ್ಷೆಗೆ ತಡೆ ಕೋರಿ ಹೈಕೋರ್ಟ್ಗೆ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಈ ಮೇಲ್ಮನವಿ ಅರ್ಜಿ ವಿಚಾರಣೆ ಸೋಮವಾರ ನಡೆಯುವ ಸಾಧ್ಯತೆ ಇದೆ. ಯೋಗೇಶ್ ಗೌಡ ಮರ್ಡರ್ ಕೇಸ್ನಲ್ಲಿ ಅಪರಾಧಿಯಾಗಿದ್ದಾರೆ ವಿನಯ್. ಇತ್ತ ಧಾರವಾಡದಲ್ಲಿ ಕುಲಕರ್ಣಿ ಬೆಂಬಲಿಗರು ಮೌನ ಮೆರವಣಿಗೆಯನ್ನು ನಡೆಸ್ತಾ ಇದ್ದಾರೆ. ಕೈಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಕಲಾಭವನದಿಂದ ಕೆಸಿಸಿ ಬ್ಯಾಂಕ್ನವರೆಗೆ ರ್ಯಾಲಿ ಮಾಡ್ತಾ ಇದ್ದಾರೆ. ವಿನಯ್ ಕುಲಕರ್ಣಿ ವಿರುದ್ಧ ಷಡ್ಯಂತ್ರ ಅಂತ ಆರೋಪಿಸಿ ಈ ಮೆರವಣಿಗೆ ನಡೀತಾ ಇದೆ. ಪ್ರತಿಭಟನಾ ಮೆರವಣಿಗೆಯಲ್ಲಿ ಸಾವಿರಾರು ಅಭಿಮಾನಿಗಳು ಭಾಗಿಯಾಗಿದ್ದಾರೆ. ನೀವು ಹೊರಗಡೆ ಮಾಡುವಂತಹ ಮೌನ ಪ್ರತಿಭಟನೆಗಳಾಗಲಿ, ರ್ಯಾಲಿಗಳಾಗಲಿ ಅಥವಾ ನಿಮ್ಮ ರೋದನೆಯಾಗಲಿ ಅದು ಕೋರ್ಟ್ನ ಯಾವುದೇ ರೀತಿಯಾದಂಥ ಪ್ರೊಸೀಡಿಂಗ್ಸ್ ಮೇಲೆ ಪರಿಣಾಮ ಬೀರೋದಿಲ್ಲ ಮತ್ತು ಪ್ರಭಾವ ಬೀರುವುದಿಲ್ಲ. ಬಹಳ ವರ್ಷಗಳ ಕಾಲ ವಾದ ವಿವಾದ ಸಾಕ್ಷ್ಯ ಎಲ್ಲವನ್ನ ಆಲೈಸಿದಂತಹ ಕೋರ್ಟ್ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. ಸೊ ಈ ನಿರ್ಧಾರದ ವಿರುದ್ಧ ನೀವು ಏನೇ ಮಾಡಿದ್ರು ಕೂಡ ಅದು ಕೋರ್ಟ್ನ ಒಂದು ಅಭಿಪ್ರಾಯ ಬದಲಾವಣೆಗೆ ಸಾಧ್ಯ ಇಲ್ಲ. ಅದರ್ವೈಸ್ ಜನರಲ್ಲಿ ನೀವು ಅಭಿಪ್ರಾಯವನ್ನು ಮೂಡಿಸಬಹುದು ಅಷ್ಟೇ. ಬಂದಾರ ತೋರ್ ಬಂದಾರ ಬ್ಯಾನರ್ ಸಿಗಬೇಕು. ಹಲೋ ನಮಸ್ಕಾರ.